ಆತ ರಸ್ತೆ ಪಕ್ಕ ಟೆಂಟ್ ಅಂಗಡಿ ಹಾಕೊಂಡು ಆಯುರ್ವೇದ ಔಷಧಿಯನ್ನ ಕೊಡ್ತೀನಿ ಅಂತ ಕತೆ ಹೇಳ್ತಿದ್ದ. ಈತನ ಮಾತು ನಂಬಿಕೊಂಡು ಲೈಂಗಿಕ ಸಮಸ್ಯೆಗೆ ತೈಲವನ್ನ ತಗೊಂಡವ 48 ಲಕ್ಷ ಕಳ್ಕೊಂಡಿದ್ದಾನೆ. ಬರೀ ಹಣ ಮಾತ್ರ ಅಲ್ಲ, ಕಿಡ್ನಿಗೂ ಆಪತ್ತು ತಂದ್ಕೊಂಡಿದ್ದಾನೆ. ಇದು ಬಹಳ ಅಮಾಯಕರಿಗೆಲ್ಲ ಬಂದು ಇದು ಮೋಸ ಆಗ್ತಾ ಇದೆ. ಲೈಂಗಿಕ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತೇಳಿ ನೈಸರ್ಗಿಕ ಔಷಧಿಯನ್ನು ಕೊಡ್ತೀವಿ ಅಂತೇಳಿ ಓರ್ವ ವ್ಯಕ್ತಿಗೆ, ಅದರಲ್ಲೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಗೆ ವಂಚನೆ ಮಾಡಿರುವಂಥ ಘಟನೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಲೈಂಗಿಕ ಸಮಸ್ಯೆಗೆ ಪರಿಹಾರ ಶತಸಿದ್ಧ ಅಂತಿದ್ದ 48 ಲಕ್ಷ ಕಿತ್ಕೊಂಡು ಕಿಡ್ನಿಗೆ ಆಪತ್ತು ತಂದ. ಶಿವ ಈ ಭೂಮಿ ಮೇಲೆ ಎಂತೆಂಥ ಹರಾಮ್ಕೋರ್ ಗಿರಾಕಿಗಳಿದ್ದಾರೆ ನೋಡಿ. ಅಜ್ಜಿ ಲೇಹ್ಯ, ಆ ಲೇಹ್ಯ, ಈ ಲೇಹ್ಯ ಅಂತ ಕೊಡೋರಿದ್ದಾರೆ. ಜಿಂಗಾ ಗೋಲ್ಡ್, ಆ ಗೋಲ್ಡು ಅಂತ ಖರೀದಿ ಮಾಡಿದವರು ಇದ್ದಾರೆ. ಯಾಕಂದ್ರೆ ಮಧುಮಾಸದ ಸವಿಹಿರೋದಕ್ಕಂತಾನೆ ಲೇಹ್ಯಗಳ ಮೇಲೆ ಲೇಹ್ಯ ಹಂಚೋರಿದ್ದಾರೆ. ಆದ್ರಿದು ಈ ಎಲ್ಲ ಲೇಹ್ಯಗಳನ್ನ ಮೀರಿ ನಿಂತಿದ್ದು. ಇದೊಂಥರ ಗುರೂಜಿ ಲೇಹ್ಯ. ಒಮ್ಮೆ ದೇವರಾಜ ಬೂಟಿ ತೈಲ ಕೊಟ್ರೆ ಇನ್ನೊಮ್ಮೆ ಭವನ ಬೂಟಿ ತೈಲ ಕುಡಿಸ್ತಿದ್ದ. 2 ಹನಿ ಹೊಟ್ಟೆಯೊಳಗೆ ಹೋದ್ರೆ ಸಾಕು ಕುದುರೆ ಹೆಂಗಾಗ್ತೀಯ ಅಂತ ಹಸಿ ಕಥೆ ಕಟ್ಟಿದ್ದ. ಬೀದಿ ಬಸಯ್ಯನ ಮಾತು ನಂಬ್ಕೊಂಡ ಅಮಾಯಕ ತೈಲ ಕುಡಿದಿದ್ದು. ಆದ್ರೆ ಏನ್ ಬಂತು ಪ್ರಯೋಜನ? ಕುದುರೆ ಹೆಂಗೆ ಕುಣಿದಾಡ್ಲೂ ಇಲ್ಲ, ಅಂದ್ಕೊಂಡಿದ್ದಾಗಲೂ ಇಲ್ಲ. ಲಕ್ಷ ಸಾಲ ಮಾಡಿಕೊಂಡಿದ್ದವ ಗುರೂಜಿಯ ಟೆಂಟ್ಗೆ ಹೋಗಿ ಜೀವಕ್ಕೆ ಕುತ್ತು ತಂದ್ಕೊಂಡಿದ್ದಾನೆ. ಕಾಮ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ. ಆದರೆ ಅದನ್ನು ಹೇಗೆ ನಿಯಂತ್ರಿಸಿಕೊಳ್ತೀವಿ ಅನ್ನೋದ್ರ ಮೇಲೆ ಅವರ ವ್ಯಕ್ತಿತ್ವ ನಿಂತಿರುತ್ತೆ. ಮನುಷ್ಯ ಅಂದ ಮೇಲೆ ಸಮಸ್ಯೆಗಳು ಅನ್ನೋದು ಕಾಮನ್. ಅದು ಕಾಮದ ವಿಷಯವೇ ಆಗಲಿ, ಇನ್ಯಾವುದೇ ವಿಷಯವಾಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಅದರಲ್ಲೂ ಕೆಲವೊಬ್ಬರಿಗೆ ಯಾರ ಮುಂದೆಯೂ ಹೇಳಿಕೊಳ್ಳದೇ ಇರುವಂಥ ಸಮಸ್ಯೆಗಳು ಕಾಡ್ತಿರ್ತವೆ. ಈ ವ್ಯಕ್ತಿಗೂ ಕೂಡ ಇಂಥದ್ದೇ ಸಮಸ್ಯೆ ಬಾಧಿಸ್ತಿತ್ತು. ಲೈಂಗಿಕ ಸಮಸ್ಯೆಯಿಂದ ಬಳಲ್ತಿದ್ದ 10 ಕಡೆ ಔಷಧಿ ಪಡೆದಿದ್ದ. ಆದರೆ ಎಲ್ಲೂ ಪರಿಹಾರ ಸಿಕ್ಕಿರಲಿಲ್ಲ. ಟೆಕ್ಕಿಯಾಗಿದ್ದ ತೇಜಸ್ ಬೆಂಗಳೂರಿನ ಕೆಂಗೇರಿಯ ಸನೇರಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಒಂದು ದಿನ ಆಸ್ಪತ್ರೆಗೆ ಹೋಗಿ ಬರುವಾಗ ಈ 420 ಗುರೂಜಿಯ ಜಾಹೀರಾತು ಕಣ್ಣಿಗೆ ಬಿದ್ದಿದೆ. ನಿಮ್ಮ ಲೈಂಗಿಕ ಸಮಸ್ಯೆಗೆ ನಾವು ಪರಿಹಾರ ಕೊಡ್ತೀವಿ, ಒಂದೇ ಒಂದು ಹನಿತೈಲ ನಿಮ್ಮ ಬದುಕನ್ನೇ ಬದಲಿಸುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಅಂಟಿಸಿದ್ದ. ಇದನ್ನ ನೋಡ್ತಿದ್ದಂತೆ ರಸ್ತೆ ಪಕ್ಕದಲ್ಲಿದ್ದ ಟೆಂಟ್ ಕಣ್ಣಿಗೆ ಬಿದ್ದಿದೆ. ಹೇಗೂ ಆಯುರ್ವೇದ ಚಿಕಿತ್ಸೆ ಅಲ್ವಾ, ಒಂದು ಸಾರಿ ಟ್ರೈ ಮಾಡೋಣ ಅಂತ ಟೆಂಟ್ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವತ್ತೇ ನೋಡಿ ಇವರ ಗ್ರಹಚಾರ ಕೆಟ್ಟಿದ್ದು. ಲೈಂಗಿಕ ಸಮಸ್ಯೆ ಜೊತೆಗೆ 10 ಸಮಸ್ಯೆಗಳು ಒಕ್ಕರಿಸುವುದಕ್ಕೆ ಶುರುವಾಗಿದ್ದು. ವಿಜಯ್ ಗುರೂಜಿ ಅನ್ನೋ ಈತ ಮಾತಲ್ಲೇ ಮನೆ ಕಟ್ಟೋ ಪ್ರಳಯಾಂತಕ. ಇಂಥ ಗಿರಾಕಿಯನ್ನೇ ಕಾದು ಕುಳಿತಿದ್ದವನಿಗೆ ತೇಜಸ್ ಬರ್ತಿದ್ದಂತೆ ಬರಗಾಲದಲ್ಲಿ ಬಂಗಾರದ ಮಳೆ ಬಿದ್ದಂತಾಗಿತ್ತು. ಹೇಳಿ ನಿಮ್ಮ ಸಮಸ್ಯೆ ಏನು ಅಂತ ಪ್ರಶ್ನೆ ಇಟ್ಟವ ಲೈಂಗಿಕ ಸಮಸ್ಯೆ ಅಂತಿದ್ದಂತೆ ತೈಲದ ರುಚಿ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ಇದೊಂದು ಹನಿ ಬಿದ್ರೆ ಸಾಕು ನರನಾಡಿಗಳೆಲ್ಲ ಸೆಟೆದು ನಿಲ್ತಾವೆ ಎಂದಿದ್ದ. ಇದರ ಹೆಸರು ದೇವರಾಜ್ ಬೂಟಿ ಅಂತ. ಜಸ್ಟ್ 1 ಗ್ರಾಂ ಔಷಧಿಗೆ 1,60,000 ಎಂದಿದ್ದ. ಮೊದಲೇ ನೊಂದು ಬೆಂದು ಹೋಗಿದ್ದ ತೇಜಸ್ ನನಗೆ ಕಾಸಿಗಿಂತ ತೈಲ ಮುಖ್ಯ ಅಂತ ತಲೆ ಅಲ್ಲಾಡಿಸಿದ್ದ. 1 ಗ್ರಾಂ ತೈಲಕ್ಕೆ ಕೊಟ್ಟಿದ್ದು ಬರೋಬ್ಬರಿ 1.60 ಲಕ್ಷ. ಅದೇನೋ ಹೇಳ್ತಾರಲ್ಲ, ಅಂಬಲಿ ಹಳಿಸಿದ್ದಕ್ಕೂ ನಾಯಿ ಕಾದಿದ್ದಕ್ಕೂ ಸಮ ಆಗಿತ್ತು ಅಂತ. ಈತನ ವಿಷಯದಲ್ಲೂ ಆಗಿದ್ದೂ ಇದೆ. ಇಂಥ ಗಿರಾಕಿಯನ್ನೇ ಕಾಯ್ತಿದ್ದವನಿಗೆ ಹಗಲೊತ್ತಲ್ಲಿ ಸ್ವರ್ಗ ನೋಡಿದಂತಾಗಿತ್ತು. ತೈಲ ಕೊಡೋದಕ್ಕೂ ಮೊದಲು ಈ ತಲೆಮಾಸಿದ ಗುರೂಜಿ ಷರತ್ತೊಂದನ್ನ ಹಾಕಿದ್ದ. ಆನ್ಲೈನ್ ಪೇಮೆಂಟ್ ಮಾಡಬಾರ್ದು, ಒಬ್ಬರೇ ಬಂದು ಔಷಧಿ ತಗೊಳ್ಬೇಕು ಎಂದಿದ್ದ. ಈತನ ಮಾತು ನಂಬಿಕೊಂಡು ಲಕ್ಷ ಹಣ ಸುರಿದಿದ್ರು. ಮೊದಲು ದೇವರಾಜ್ ಬೂಟಿ ತೈಲ, ಆಮೇಲೆ ಭವನ ಬೂಟಿ ತೈಲ, ಆ ತೈಲ ಈ ತೈಲ ಅಂತ ಲಕ್ಷದ ಮೇಲೆ ಲಕ್ಷ ಪೀಕೋದಕ್ಕೆ ಶುರು ಮಾಡಿದ್ದಾನೆ. ಕೂಡಿಸಿಟ್ಟಿದ್ದ ಕಾಸೆಲ್ಲ ಈ ತೈಲಕ್ಕೆ ಖಾಲಿಯಾಗಿ ಹೋಗಿತ್ತು. ಹೀಗಾಗಿ ದಿಕ್ಕು ಕಾಣದಂತಾದ ತೇಜಸ್ ಬ್ಯಾಂಕ್ನಲ್ಲಿ 20 ಲಕ್ಷ ಲೋನ್ ಮಾಡಿದ್ದ. ಓರ್ವ ವ್ಯಕ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಆತ ಇದೇ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಕ್ಯಾಂಪನ್ನು ನೋಡ್ತಾನೆ. ಇಲ್ಲಿ ಒಳಗಡೆ ಇದ್ದಂಥ ಓರ್ವ ವ್ಯಕ್ತಿಯನ್ನು ಕೂಡ ಮೀಟ್ ಆಗ್ತಾನೆ.
ವಿನಯ್ ಗುರೂಜಿ ಎಂಬ ವ್ಯಕ್ತಿ ಏನಿದ್ದಾನೆ ಒಳಗಡೆ, ಆ ಒಬ್ಬ ವ್ಯಕ್ತಿ ಇರ್ತಾನೆ. ಆತನನ್ನು ಮೀಟ್ ಆದಂಥ ಸಂದರ್ಭದಲ್ಲಿ ಆತ ಹೇಳ್ತಾನೆ, ನಿಮಗಿರುವಂಥ ಸಮಸ್ಯೆಗಳನ್ನ ನಾನು ಎಲ್ಲನೂ ಕೂಡ ಪರಿಹಾರ ಮಾಡ್ತೀನಿ, ನಾನು ಒಂದಷ್ಟು ಔಷಧಿಗಳನ್ನು ಕೊಡ್ತೀನಿ ಅಂತೇಳಿ, ಒಂದಷ್ಟು ಆಯುರ್ವೇದಿಕ್ ಔಷಧಿ ಅಂತೇಳಿ ಹಂತವಾಗಿ ಗ್ರಾಮಿಗೆ 1.5 ಲಕ್ಷದಷ್ಟು ಹಣವನ್ನು ಈತ ಚಾರ್ಜ್ ಮಾಡಿಬಿಟ್ಟು ಹಂತವಾಗಿ 5 ತಿಂಗಳಲ್ಲಿ ಒಟ್ಟು 48 ಲಕ್ಷ ಹಣವನ್ನು ಈತ ವಂಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ವಾರಕ್ಕೊಂದರಂತೆ ತೈಲ ಕೊಡೋದಕ್ಕೆ ಶುರು ಮಾಡಿದ ಗುರೂಜಿ ಲಕ್ಷ ಕಸಿಯೋದಕ್ಕೆ ಶುರು ಮಾಡಿದ್ದ. ಒಂದಾದ ಮೇಲೆ ಒಂದರಂತೆ ಔಷಧಿ ಕೊಟ್ಟವ ಒಟ್ಟು 48 ಲಕ್ಷ ಹಣ ಪೀಕಿದ್ದಾನೆ. ಹತ್ರ 1/2 ಕೋಟಿ ಖರ್ಚು ಮಾಡಿದ್ರೂ ತೇಜಸ್ನ ಲೈಂಗಿಕ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಕ್ಕಿರಲಿಲ್ಲ. ಹೀಗಾಗಿ ಸಿಟ್ಟಿಗೆದ್ದವ ಗುರೂಜಿಯ ಗುಡಾರ ಹುಡ್ಕೊಂಡು ಹೋಗಿದ್ದಾನೆ. ನಿಮ್ಮಿಂದ ನನಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ, ಸಮಸ್ಯೆಯೂ ದೂರವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಆಗ ಅಸಲಿಯಾಟ ಶುರು ಮಾಡಿದ ಗುರೂಜಿ, ನನ್ನನ್ನೇ ಪ್ರಶ್ನೆ ಮಾಡಿದ್ರೆ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವಂತೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ಸರ್, ಇದು ಭಾಳ ಜನಗಳಿಗೆ, ಅಮಾಯಕರಿಗೆಲ್ಲ ಬಂದು ಇದು ಮೋಸ ಆಗ್ತಾಯಿದೆ. ಇದು ಒಂದು ಲೈಸೆನ್ಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಏನು ಅಂದರೆ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಇದು ಬ್ಯಾಕ್ಗ್ರೌಂಡ್ ನಮ್ಗೆ ಗೊತ್ತಿಲ್ಲ, ಎಲ್ಲಾನು ತೊಂದರೆ ಆಗ್ತಾಯಿದೆ. ನಾನು ಆಲ್ರೆಡಿ ಸುತ್ತಾಡ್ತಾ ಇದ್ದೀನಲ್ಲ, ಇದೆಲ್ಲ ನೋಡ್ತಾ ಇರ್ತೀನಿ, ನಾವು ಹೋಗಲ್ಲ. ಎನಿವೇ ಡಾಕ್ಟರ್ ಹತ್ರ ಹೋಗ್ತೀವಿ, ಏನಿದೆ ಕ್ಲಿಯರ್ ಮಾಡ್ಕೊಳ್ತೀವಿ ಸುಮ್ಮನೆ. ದಿನಗಳು ಕಳೀತಿದ್ದಂತೆ ತೇಜಸ್ಸರ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡುವುದಕ್ಕೆ ಶುರುವಾಗಿದೆ. ಹೀಗಾಗಿ ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸಿದ್ದಾರೆ. ಆಗಲೇ ನೋಡಿ ಶಾಕಿಂಗ್ ನ್ಯೂಸ್ ಗೊತ್ತಾಗಿದ್ದು, ಗುರೂಜಿ ಕೊಟ್ಟ ಆಯುರ್ವೇದ ಔಷಧಿಯಿಂದ ಕಿಡ್ನಿಗೆ ಸಮಸ್ಯೆ ಆಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಹೀಗಾಗಿ ದಿಕ್ಕು ಕಾಣದಂತಾದ ತೇಜಸ್ ವಿಜಯ್ ಗುರೂಜಿ ಹಾಗೂ ವಿಜಯಲಕ್ಷ್ಮಿ ಆಯುರ್ವೇದಿಕ್ ಟೆಂಟ್ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅದಕ್ಕೆ ಆಯುರ್ವೇದಕ್ಕೆ ಲೈಸೆನ್ಸ್ ಇರಬೇಕು, ಹೋಗಬೇಕು, ಅದೇನಿದೆ ನೋಡಬೇಕು. ಕೆಲವು ಇದೆ, ಎಲ್ಲರದ್ದು ಹೇಳ್ತಾ ಇಲ್ಲ. ಕೆಲವರು ಸುಮ್ಮನೆ ವಂಚನೆ ಮಾಡ್ತಾ ಇದ್ದಾರೆ, ಫುಟ್ಪಾತಲ್ಲಿ ಇಟ್ಕೊಂಡು ಅದು ಆಗಿದೆ ಇದಾಗಿದೆ ಅಂತ. ಕಾಸು ಉಳಿಯುತ್ತೆ ಅಂತಾನೋ ಅಥವಾ ಆಯುರ್ವೇದಿಕ್ ಔಷಧಿ ಅಂತಾನೋ ಕಂಡ ಟೆಂಟ್ನಲ್ಲಿ ಔಷಧಿ ಪಡೆಯೋರು ಸ್ವಲ್ಪ ಹುಷಾರಾಗಿರಿ. ಒಂದೇ ಒಂದು ಕ್ಷಣ ಮೈಮರೆತ್ರೆ ಕಾಸಿನ ಜೊತೆಗೆ ಜೀವವೂ ಹೋಗುತ್ತೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆತ 3 ಮಕ್ಕಳ ತಂದೆ, ಬಂಗಾರದಂತ ಹೆಂಡತಿ, ಮುದ್ದಾದ ಸಂಸಾರ. ಆದ್ರೆ ಪಕ್ಕದ ಮನೆ ಹುಡುಗಿ ಮೇಲೆ ಕಣ್ಣಾಕಿದವ ಕಾಲೇಜು ಹುಡುಗಿ ಜೊತೆ ಮನೆ ಬಿಟ್ಟು ಪರಾರಿಯಾಗಿದ್ದಾನಂತೆ. 3 ಮಕ್ಕಳ ತಂದೆ ಜೊತೆ ಮನೆ ಬಿಟ್ಟ 19ರ ಯುವತಿ. ಕಾಲೇಜಿಂದ ಬಂದಳು ಎಸ್ಕೆ, ಹೆತ್ತವರು ಕಂಗಾಲು. ಹರಿಹರೆಯದ ವಯಸ್ಸು, ಹುಚ್ಚು ಕೋಡಿ ಮನಸ್ಸು ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಪ್ರಾಯದಲ್ಲಿ ಅರಳೋ ಪ್ರೀತಿಗೆ ಲಂಗು ಲಗಾಮು ಯಾವುದೂ ಇರಲ್ಲ. ಪ್ರೀತಿಯ ಹುಚ್ಚಲ್ಲಿ ಬಿದ್ದವರಿಗೆ ಪ್ರೀತ್ಸೋನೆ ಪ್ರಪಂಚ ಅಂದ್ಕೊಂಡು ಬಿಡ್ತಾರೆ. ಆತನ ಹಿನ್ನೆಲೆ ಏನು, ಮುನ್ನೆಲೆ ಏನು ಯಾವುದೂ ಬೇಕಿಲ್ಲ. ಬಣ್ಣದ ಕತೆ ಹೇಳಿದ್ರೆ ಸಾಕು, ಪ್ರೀತಿಯ ಗುಂಗಲ್ಲಿ ತೇಲಾಡೋದಕ್ಕೆ ಶುರು ಮಾಡ್ತಾರೆ. ಈಕೆ ಬಾಳಲ್ಲೂ ಇದೇ ಆಗಿದ್ದು. 3 ಮಕ್ಕಳ ತಂದೆಯ ಪ್ರೀತಿಯಲ್ಲಿ ಬಿದ್ದವಳು ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದಾಳಂತೆ. ಇವನೇ ನೋಡಿ ಈ ಸ್ಟೋರಿಯ ಮದನ ಕಾಮರಾಜ. ಹೆಸರು ಸುರೇಶ್ ಹುಲ್ಲೆನ್ನವರಂತ. ಬೆಳಗಾವಿ ಜಿಲ್ಲೆಯ ಕುಡಚಿ ಪಟ್ಟಣದ ನಿವಾಸಿ. ಇವನಿರೋ ಅಂದ ಚಂದಕ್ಕೆ ಈ ಹೆಣ್ಣು ಮಗಳು ಅದ್ ಹೇಗೆ ಮನಸೋತ್ಲೋ ದೇವರೇ ಬಲ್ಲ. ಚಪಲ ಚನ್ನಿಗರಾಯನಾಗಿದ್ದ ಗೀತನಿಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ. ಆದರೂ ಕೂಡ ಇವನ ನವರಂಗಿ ಆಟ ನಿಂತಿರ್ಲಿಲ್ಲ. ಪಕ್ಕದ ಮನೆ ಹೆಣ್ಣು ಮಗಳನ್ನ ಕಣ್ಣಲ್ಲದೆ ಪಟಾಯಿಸಿದ್ದ. ಕೆಲ ತಿಂಗಳ ಹಿಂದೆ ಪತ್ನಿ 3ನೇ ಮಗುವಿಗೆ ಹೆರಿಗೆಗೆ ಅಂತ ತವರು ಸೇರ್ಕೊಂಡಿದ್ಲು. ಈ ಟೈಮ್ನಲ್ಲಿ ಒಂಟಿಯಾಗಿದ್ದವ ಮತ್ತೊಂದು ಜಂಟಿ ಬೆಸೆಯೋ ಕನಸು ಕಂಡಿದ್ದ. ಈತನ ತಾಳಕ್ಕೆ ತಕ್ಕಂತೆ ಕುಣಿದವಳೆ ಈ ಪ್ರಿಯಾಂಕ. 3 ಮಕ್ಕಳ ತಂದೆ ಅನ್ನೋದು ಗೊತ್ತಿದ್ರೂ ಕೂಡ ಈತನ ಜೊತೆ ಓಡಿ ಹೋಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬೆಳಿಗ್ಗೆ 8 ಗಂಟೆ ಕಾಲೇಜ್ಗೆ ಹೋಗ್ತಿದ್ದೆ ರಾಯಬಾಗ್ ಗೌರ್ಮೆಂಟ್ ಕಾಲೇಜ್ ರೀ. ಒಳ್ಳೆ ಬಂದೇ ಇಲ್ರಿ. ಅಲ್ಲ, ಈಗ ಕಿಡ್ನಾಪ್ ಆಗೈತೆ ಅಂತ ಹೆಂಗೆ ಗೊತ್ತಾಯ್ತು ನಮಗೆ? ರಾಯಬಾಗ್ದಾಗ ಕಿಡ್ನಾಪ್ ಆಗಿ ಒಳ್ಳೆ ಬಂದೇ ಇಲ್ರಿ ನಮ್ಗೆ. ಕಾಲೇಜ್ಗೆ ಹೋಗ್ಯಾಳು, ಬಿಟ್ಟ ಮೇಲೆ ಹೋಗ್ಯಾಳು. ಕಾಲೇಜ್ಗೆ ಹೋಗ್ತಂತ ಹೋಗಿದಾಳ್ರಿ. 12ವರೆಗೆ ಕಾಲೇಜ್ ಬಿಟ್ಟೈತ್ರಿ. ಅದಾದ ಬಳಿಕ ಮನೆಗೆ ಬಂದೇ ಇಲ್ರಿ ಹುಡುಗಿ. ನಿನ್ನೆ ಕಾಲೇಜಿಗೆ ಹೋಗಿದ್ದ ಪ್ರಿಯಾಂಕ ಹೊಟ್ಟೆ ನೋವು ಅಂತ ಬೇಗನೆ ಹೊರಟಿದ್ದಾಳೆ. ಎಷ್ಟೇ ಹೊತ್ತಾದ್ರೂ ಮನೆಗೆ ಬಾರದಿದ್ದಾಗ ಹೆತ್ತವರು ಆತಂಕಕ್ಕೀಡಾಗಿದ್ದಾರೆ. ಫೋನ್ ಮಾಡಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ.
ಅತ್ತ ಸುರೇಶನು ಕಣ್ಮರೆಯಾಗಿದ್ದ. ಹೀಗಾಗಿ ಈತನೇ ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ದೂರು ನೀಡಿದ್ದಾರೆ. ದಿನ 1-2 ಗಂಟೆಗೆ ಇಲ್ಲಾಂದ್ರೆ 3 ಗಂಟೆಗೆ ಬರ್ತಾರೆ ಆಯ್ತಾ. ಅದನ್ನ ಬರಲಿ ಅಂದ್ರೆ ನಾವು ಟೈಮ್ ನೋಡಿದ್ವಿ ರೀ. ಟೈಮ್ ನೋಡಿ ಗೆಳತಿಯರಿಗೆ ಫೋನ್ ಹಚ್ಚಿದ್ಬಿಟ್ಟು ಗೆಳತಿಯರು ಏನಂದ್ರು ರೀ 1:15 ಅಂದರೆ 1 ಒಳಗಾಗಿ ಓದಿ ಮುಗಿಸಂತೈತಿ, ನನಗೆ ಆರಾಮಿಲ್ದಂಗೆ ಆಗೈತೆ ತಂದ್ಕಿಸಿಂದ ನಮ್ಗೆ ಹೇಳಿ ವಾದವಾಗಿ ಮತ್ತಂದು ಗೆಳತಿಯರ ಒಟ್ನಲ್ಲಿ ಮಗಳು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ಸೇರ್ತಾಳೆ ಅಂದ್ಕೊಂಡವರಿಗೆ ಬರಸಿಡಿಲು ಬಡಿದಂತಾಗಿದೆ. ಪ್ರಾಯದ ವಯಸ್ಸಲ್ಲಿ ಹುಟ್ಟಿದ ಪ್ರೀತಿ ಹೆತ್ತವರನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಆತನಿಗೆ ಅನುಮಾನ ಅನ್ನೋದು ಮೈಯೆಲ್ಲ ತುಂಬಿಕೊಂಡಿತ್ತು. ಪತ್ನಿ ತವರ್ ಮನೆಗೆ ಹೋದ್ರೂ ಅನುಮಾನ ಪಡ್ತಿದ್ದ. ನಿನ್ನೆ ಪತ್ನಿ ಜೊತೆ ಜಗಳ ಶುರು ಮಾಡಿದವ ಹೆಂಡತಿಯ ಉಸಿರು ನಿಲ್ಲಿಸಿದ್ದಾನೆ. ಪತಿಯ ಅನುಮಾನಕ್ಕೆ ಬಿತ್ತು ಪತ್ನಿಯ ಹೆಣ. ಹೆಂಡತಿ ಎದೆ ಮೇಲೆ ಕೂತು ರಣಕೇಕೆ ಹಾಕಿದ ಗಂಡ. ಗಂಡ ಹೆಂಡತಿ ಮಧ್ಯೆ ಅದೆಂತಹದ್ದೇ ಸಮಸ್ಯೆಗಿದ್ರು ಬಗೆಹರಿಸಿಕೊಳ್ಬೋದು. ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅನ್ನೋ ನಂಬಿಕೆಗಿಟ್ಕೊಳ್ಬೋದು. ಆದ್ರೆ ಅನುಮಾನ ಅನ್ನೋ ರೋಗ ಅಂಟಿದ್ರೆ ಮುಗಿದೇ ಹೋಯ್ತು. ಅದು ಹೆಣ್ಣಾದ್ರೂ ಅಷ್ಟೇ, ಗಂಡಾದ್ರೂ ಅಷ್ಟೇ. ಅನುಮಾನದ ಹುಚ್ಚಿಗೆ ಬಿದ್ದವರು ಉಳಿದ ಇತಿಹಾಸವೇ ಇಲ್ಲ. ಒಂದು ಸಂಸಾರ ಸರ್ವನಾಶವಾಗತ್ತೆ, ಇಲ್ಲ ಇಬ್ಬರಲ್ಲಿ ಒಬ್ಬರ ಹೆಣ ಬೀಳತ್ತೆ. ಈಗ ಕೋಲಾರದಲ್ಲಿ ಆಗಿದ್ದು ಇದೆ. ಪತ್ನಿ ಮೇಲೆ ಸದಾ ಅನುಮಾನ ಪಡ್ತಿದ್ದವ ಹೆಂಡತಿಯ ಎದೆ ಮೇಲೆ ಕೂತು ಕತ್ತು ಹಿಸುಕಿ ಕೊಂದು ಹಾಕಿದ್ದಾನೆ. ಇವನೇ ನೋಡಿ ಪತ್ನಿಯನ್ನ ಕೊಂದ ನರಹಂತಕ. ಹೆಸರು ಶಿವರಾಜ್ ಅಂತ. ಕೋಲಾರ ತಾಲೂಕಿನ ಜನ್ನಘಟ್ಟ ನಿವಾಸಿ. ಆಟೋ ಓಡಿಸಿಕೊಂಡಿದ್ದವ 8 ವರ್ಷದ ಹಿಂದೆ ತಮ್ಮ ದೂರದ ಸಂಬಂಧಿ ಕಾವ್ಯಾಳನ್ನ ಮದುವೆಯಾಗಿದ್ದ. ಇವರ ದಾಂಪತ್ಯದ ಫಲವಾಗಿ 7 ವರ್ಷದ ಹೆಣ್ಣು ಮಗಳೂಗಿದ್ದಾಳೆ. ಆದ್ರೆ ಈತನಿಗೆ ಪತ್ನಿ ಮೇಲೆ ಇನ್ನಿಲ್ಲದ ಅನುಮಾನ. ಕುಂತ್ರೂ ತಪ್ಪು, ನಿಂತ್ರೂ ತಪ್ಪು. ಯಾರ ಜೊತೆಗಾದ್ರೂ ಮಾತಾಡಿದ್ರೆ ಮುಗಿದೇ ಹೋಯ್ತು. ಹೆಂಡತಿ ಮೇಲೆ ರಣರಾಕ್ಷಸನಾಗ್ತಿದ್ದ. ಅದರಲ್ಲೂ ಇತ್ತೀಚೆಗೆ ಕಾವ್ಯ ಪದೇ ಪದೇ ತವರು ಮನೆಗೆ ಹೋಗ್ತಿದ್ಲಂತೆ. ಇದರಿಂದ ಮತ್ತಷ್ಟು ಅನುಮಾನಕ್ಕೆ ಬಿದ್ದವ ಸಣ್ಣ ಸಣ್ಣ ವಿಷಯಕ್ಕೂ ಗಲಾಟೆ ಮಾಡ್ತಿದ್ದ. ನೀನ್ ಯಾಕೆ ಪದೇ ಪದೇ ತವರಿಗೆ ಹೋಗ್ತೀಯಾ ಅಂತ ಅನುಮಾನ ಪಡ್ತಿದ್ದ. ಸಂಬಂಧಿಕರು ಎಷ್ಟೇ ಬಾರಿ ರಾಜಿ ಪಂಚಾಯಿತಿ ಮಾಡಿದ್ರು. ಈ ಶಿವರಾಜನ ಅನುಮಾನದ ಹುಚ್ಚು ಹೋಗಿರ್ಲಿಲ್ಲ. ನನ್ನ ಮಗಳಿನಪ್ಪ ಬೇರೆವಳಲ್ಲ, ನನಗೆ ಚೆನ್ನಾಗಿ ನೋಡಿದ್ರು, ಅವ್ರದ್ದೇನು ತೊಂದ್ರೆ ಇಲ್ಲ. ನಾನು ಅವ್ ಸಂಜೆಗೆ ಅಲ್ಲೇ ಮಲ್ಕೊಂಡಿದ್ನಿ. ಗಂಟೆಗೆ ಬಾಕ್ಸ್ ಕೊಟ್ಲಿನಿ, ಏನು ಇಲ್ಲ. ಇಂದಮ್ಮ ಎತ್ಕೊಪ್ಪಮ್ಮ ಅಂತ ಹಾಕ್ಕೊಟ್ಲಪ್ಪ. ನನ್ ಮಗನು ಕೆಟ್ಟೋನಲ್ಲ, ನಗ್ನಗ್ತಾ ಇದ್ರು, ಎಲ್ಲ ಚೆನ್ನಾಗಿದ್ರು. ಅವಳು ಚೆನ್ನಾಗಿದ್ರು, ಇವಳು ಚೆನ್ನಾಗಿದ್ರು. ಅದೇನಾಯ್ತು ಏನೋ ಗೊತ್ತಿಲ್ಲ ಸ್ವಾಮಿ. ನಿನ್ನೆ ಮಧ್ಯಾಹ್ನ ಗಂಡ ಹೆಂಡತಿ ಮಧ್ಯೆ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಿದ್ದಂತೆ 2 ಏಟು ಹೊಡೆದಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಕಾವ್ಯ ಕೂಡ ಗಂಡನ ಮೇಲೆ ಕೈ ಎತ್ತಿದ್ದಾಳೆ. ಇದರಿಂದ ರಾಕ್ಷಸನಾದವ ಪತ್ನಿಯ ಎದೆ ಮೇಲೆ ಕೂತು ಕತ್ತು ಹಿಸುಕಿ ಸಾಯಿಸಿದ್ದಾನೆ. ಸಂಜೆ 5 ಗಂಟೆವರೆಗೂ ಊರಲ್ಲಿ ಅಡ್ಡಾಡಿಕೊಂಡಿದ್ದವ ಇಳಿ ಸಂಜೆ ಹೊತ್ತಲ್ಲಿ ಮನೆಗೆ ಬಂದು ಹೈ ಡ್ರಾಮಾ ಶುರು ಮಾಡಿದ್ದ. ಅಯ್ಯೋ ನನ್ನ ಹೆಂಡತಿ ಉಸಿರಾಡ್ತಿಲ್ಲ ಅಂತ ಊರೋರ ಮುಂದೆ ಮೊಸಳೆ ಕಣ್ಣೀರಿಟ್ಟಿದ್ದ. ತಕ್ಷಣ ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು RL ಜಾಲಪ್ಪ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದ್ರೆ ಕಾವ್ಯಾಳ ಪ್ರಾಣ ಪಕ್ಷಿ ಹಾರಿ ಹೋಗಿದ್ರಿಂದ ವೈದ್ಯರು ವಾಪಸ್ ಕಳಿಸಿದ್ರು. ಮೃತದೇಹವನ್ನ ಮನೆಗೆ ತರ್ತಿದ್ದಂತೆ ತವರು ಮನೆಯವರಿಗೆ ಅನುಮಾನ ಶುರುವಾಗಿದೆ. ಅಳಿಯನ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದಂತೆ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಶುರು ಮಾಡ್ತಿದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದ. ಅಂತ ಒಳ್ಳೆಯವನು ಈ ಥರ ಕೊಲೆ ಮಾಡೋ ಮಟ್ಟಕ್ಕೆ ಬರ್ತಾನಂದರೆ ಅವನೆಷ್ಟು ನೊಂದಿರ್ಬೋದು ಅಂತ ಬಿಟ್ಟು ನನಗೆ ಇದಾಗ್ತದೆ. ಚೆನ್ನಾಗಿತ್ತು ಸರ್, ಚೆನ್ನಾಗಿದ್ದು ಬಟ್ ಅವಳಿಗೆ ಏನಂದರೆ ಒಂದು ತಿಂಗಳು ಇಲ್ಲಿದ್ರೆ ಊರಲ್ಲಿದ್ದರೆ ಇನ್ನೊಂದು 2 ತಿಂಗಳು ಅವ್ರವ್ರಿಗೆ ಹೋಗ್ತಾಯಿದ್ಲು. ಇವನಾಗ ಹೋಗಿ ಕರ್ಕೊಂಬರ್ತಾಯಿದ್ದ. ನನಗೆ ಇದು ಗಲಾಟೆ ಆಯಿತು, ಈ ಥರ ಇದಾಯಿತು ಅಂತ ಬಿಟ್ಟು ಗಲಾಟೆ ಮಾಡಿಕೊಂಡು ಹೊಡೆದಾಡ್ಕೊಂಡು ಇದು ಮಾಡಿದ್ವಿ ಅಂತ ಹೇಳಿದ್ರು. ಒಟ್ನಲ್ಲಿ ಸಂಬಂಧಿಕರ ದೃಷ್ಟಿಯಲ್ಲಿ ಆದರ್ಶ ದಂಪತಿಯಂತಿದ್ದವರು ಒಳಗೊಳಗೆ ಶತ್ರುಗಳಂತಾಗಿದ್ರು. ಗಂಡನ ಅನುಮಾನದ ಹುಚ್ಚು ಪತ್ನಿಯ ಜೀವವನ್ನೇ ತೆಗೆದಿದ್ದು ಇದೀಗ ಆತನನ್ನು ಕಂಬಿ ಹಿಂದೆ ಸೇರುವಂತೆ ಮಾಡಿದೆ.
ರಘುರಾಜ್, ನ್ಯೂಸ್ 18 ಕೋಲಾರ. ಬೆಂಗಳೂರಲ್ಲಿ 7 ಕೋಟಿ ದರೋಡೆ ಮಾಡಿದ್ದ ದರೋಡೆಕೋರರ ಒಂದೊಂದೇ ಕತೆ ಬಿಚ್ಚಿಕೊಳ್ತಿದೆ. ಪಾಳು ಮನೆಯಲ್ಲಿ ಕೋಟಿ ಕೋಟಿ ಹಣ ಇಟ್ಟವರು ಬೆಟ್ಟದ ಮೇಲೆ ಹೋಗಿ ಎಣ್ಣೆ ಪಾರ್ಟಿ ಮಾಡಿದ್ರಂತೆ. ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ ಕೇಸ್ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿತ್ತು. 7 ಕೋಟಿ 11 ಲಕ್ಷ ಎಗರಿಸಿದ್ದ ರಾಬರಿ ಗ್ಯಾಂಗ್ ಹಾಡ ಹಗಲೇ ಕೇಕೆ ಹಾಕಿತ್ತು. ಹಗಲು ರಾತ್ರಿ ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿತ್ತು. ಸದ್ಯ ಸಿದ್ದಾಪುರ ಪೊಲೀಸರು 7 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. 6.29 ಕೋಟಿ ಸೀಸ್ ಮಾಡಿ ತನಿಖೆ ನಡೆಸಿದ್ದಾರೆ. ಈ ಮಧ್ಯೆ ಸಿನಿಮಾ ಸ್ಟೈಲ್ ರಾಬರಿಯ ರೋಚಕ ರಹಸ್ಯಗಳು ಒಂದೊಂದಾಗಿಯೇ ಹೊರಬರ್ತಿವೆ. ಪಾಳು ಮನೆಯಲ್ಲಿತ್ತು ಕೋಟಿ ಕೋಟಿ ಕ್ಯಾಶ್. ಸಾಲಕ್ಕಾಗಿ ಲೂಟಿ, ಕಾಡಲ್ಲಿ ರಾಬರ್ಸ್ ಪಾರ್ಟಿ. ಕೋಟಿ ಕೋಟಿ ಹಣಕ್ಕೆ ಕೈ ಹಾಕಿದ ದರೋಡೆ ಗ್ಯಾಂಗಿನ ಬಹುತೇಕರಿಗೆ ಕೆಲಸ ಇರಲಿಲ್ಲ. ಮೈ ಬಗ್ಸಿ ದುಡಿಯೋದು ಗೊತ್ತಿರಲಿಲ್ಲ. ಕುಡಿತಕ್ಕೆ ದಾಸರಾಗಿದ್ದ ಗೋಪಿ, ಕ್ಸೇವಿಯರ್ ಜೂಟಾಟ ಆಡಿ ಮೈ ತುಂಬ ಸಾಲ ಮಾಡಿಕೊಂಡಿದ್ರಂತೆ. ನಿತ್ಯ ಸಾಲಗಾರರ ಕಾಟವು ಹೆಚ್ಚಾಗಿತ್ತು. ಇದೆಲ್ಲವನ್ನು ಒಂದೇ ರಾತ್ರಿಯಲ್ಲಿ ತೀರಿಸಿ ಹೈಫೈ ಲೈಫ್ ಲೀಡ್ ಮಾಡೋ ಕನಸು ಕಂಡಿದ್ರಂತೆ. ಅಲ್ಲದೆ ಸಿಎಂಎಸ್ ಸಿಬ್ಬಂದಿ ಆಗಿದ್ದ ಕ್ಸೇವಿಯರ್ 1 ವರ್ಷದ ಹಿಂದೆಯೇ ಕೆಲಸ ಬಿಟ್ಟಿದ್ದ. ಹೀಗಾಗಿ ಹಣ ಸಾಗಾಣೆ ವಿಚಾರ ಸಂಪೂರ್ಣವಾಗಿ ತಿಳಿದಿತ್ತು. ಹೀಗಾಗಿ ಅನ್ನಪ್ಪನಿಗೆ ಪ್ಲಾನ್ ಮಾಡೋದಕ್ಕೆ ಕ್ಸೇವಿಯರ್ ಹೇಳಿದ್ದಂತೆ. ಇದಕ್ಕಾಗಿ 15 ದಿನಗಳ ಕಾಲ ದರೋಡೆಗಾಗಿ ಕಾನ್ಸ್ಟೇಬಲ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದ. ಅದರಂತೆ ಕಳೆದ ಬುಧವಾರ 7.11 ಕೋಟಿ ಎಗರಿಸಿ ಸಕ್ಸಸ್ ಆಗಿದ್ರು. ಕ್ಯಾಶ್ ಸಿಗ್ತಿದ್ದಂತೆ ದರೋಡೆ ಗ್ಯಾಂಗ್ ಖತರ್ನಾಕ್ ಪ್ಲಾನ್ ಒಂದನ್ನ ಮಾಡಿತ್ತು. ನೇರವಾಗಿ ಹೊಸಕೋಟೆಯ ದಾಸರಹಳ್ಳಿ ಕೆರೆಯ ಪಾಳು ಮನೆಗೆ ಎಂಟ್ರಿ ಕೊಟ್ಟಿತ್ತು. ಅಲ್ಲಿ ಬರೋಬ್ಬರಿ 5.56 ಕೋಟಿ ಕ್ಯಾಶ್ ಬಚ್ಚಿಟ್ಟು ಬೀಗ ಹಾಕಿದ್ರು. ಅನುಮಾನಗೊಂಡ ಪೊಲೀಸರು ಅದೇ ಮನೆಗೆ ಹೋಗಿದ್ದಾರೆ. ಬೀಗ ಒಡೆದು ನೋಡಿದಾಗ ಮೂಟೆ ಮೂಟೆ ಹಣ ಪತ್ತೆಯಾಗಿತ್ತು. ಬೆಂಗಳೂರಿನಲ್ಲಿ ಏನು ದರೋಡೆ ಆಗಿತ್ತು, 7 ಕೋಟಿ 11 ಲಕ್ಷ ಹಣವನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು. ಅದನ್ನು ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನು ಹಿಡಿದಿದ್ದಾರೆ. ಸುಮಾರು 7 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಇನ್ನೂ ಸಿಗಬೇಕಾಗಿದೆ. ಇನ್ನೂ ಕೆಲವ್ರನ್ನ ಅರೆಸ್ಟ್ ಮಾಡಬೇಕು. ಸುಮಾರು 3-4 ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ. ಹಣ ಬಚ್ಚಿಟ್ಟು ರವಿ, ರಾಕೇಶ್, ನೆಲ್ಸನ್, ನವೀನ್, ಕ್ಸೇವಿಯರ್ ಸೇರಿ 6 ಜನ ನೇರವಾಗಿ ಚಿತ್ತೂರಿನ ರಕ್ತ ಚಂದನವಿದ್ದ ಕಾಡಿಗೆ ಹೋಗಿದ್ದಾರೆ. 4 ಬೆಟ್ಟಗಳ ನಡುವೆ ಹೋಗಿ ಭರ್ಜರಿಯಾಗಿ ಬಿಯರ್ ಕುಡಿದು ಪಾರ್ಟಿ ಮಾಡಿದ್ರು. ಇದೇ ವೇಳೆ ಅನ್ನಪ್ಪ ಕಾರ್ನಲ್ಲಿದ್ದ ಜಿಪಿಎಸ್ ಬಗ್ಗೆ ಪೊಲೀಸರ ಎದುರು ಬಾಯ್ಬಿಟ್ಟಿದ್ದ. ಕೂಡಲೇ ಪೊಲೀಸ್ ಪಡೆ ಟ್ರ್ಯಾಕ್ ಮಾಡಿತ್ತು. ಆಂಧ್ರದ ಚಿತ್ತೂರಿನ ನಿರ್ಜನ ಪ್ರದೇಶದಲ್ಲಿ ಇನ್ನೋವಾ ಕಾರು ಜಪ್ತಿ ಮಾಡಿತ್ತು. ಈಗ ನಾವು ನೋಡ್ತಾ ಇದ್ದೀವಿ, ಇದೇ ಕಾರಿನಲ್ಲಿ ಅವತ್ತು ಬುಧವಾರ ಮಧ್ಯಾಹ್ನ 12 ಗಂಟೆ 40 ನಿಮಿಷಕ್ಕೆ ಒಂದು ದರೋಡೆ ನಡೆದಿತ್ತು. ಈ ಒಂದು ಕಾರಿನಲ್ಲೇ ಸುಮಾರು 7 ಕೋಟಿ 11 ಲಕ್ಷ ಹಣವನ್ನು ತುಂಬಿಕೊಂಡು ದರೋಡೆಕೋರರು ಇಲ್ಲಿಂದ ಚಿತ್ತೂರಿಗೆ ಎಸ್ಕೇಪ್ ಆಗಿರೋದು ಕೂಡ ಗೊತ್ತಾಗಿತ್ತು. ನಂತರ ಪೊಲೀಸರು ಈ ಒಂದು ಇನೋವಾ ಕಾರನ್ನ ಬೆನ್ನತ್ತಿ ಶೋಧನೆ ಮಾಡಿದಾಗ CCTVಯಲ್ಲಿ ಈ ಒಂದು ಕಾರಿನ ಚಲನವಲನ ಮತ್ತೆ ಈ ಒಂದು ಕಾರಿನಲ್ಲಿ ಏನು ಕರ್ನಾಟಕ ನೋಂದಣಿ ಸಂಖ್ಯೆ ಬಳಕೆ ಮಾಡಿದಂತ ಒಂದು ನಕಲಿ ನಂಬರ್ ಪ್ಲೇಟ್ ಕೂಡ ಪತ್ತೆಯಾಗುತ್ತೆ. ಈಗ ಪೊಲೀಸರು ಈ ಒಂದು ಕಾರನ್ನ ಜಪ್ತಿ ಮಾಡಿ ಈಗ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆತಂದು ಈಗ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೋವಾ ರಹಸ್ಯ. ದರೋಡೆಗೆ ಇನ್ನೋವಾ ಕೊಡಿಸಿದ್ದೇ ಕಾನ್ಸ್ಟೇಬಲ್ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಪೊಲೀಸ್ ಡ್ಯೂಟಿ ಇದೆ ಅಂತ ಬಾಣಸವಾಡಿ ನಿವಾಸದಿಂದ ಬಾಡಿಗೆ ಪಡೆದಿದ್ದಂತೆ. ಬಾಡಿಗೆ ಪಡೆದು ಕ್ಸೇವಿಯರ್ ಮತ್ತು ಗೋಪಿಗೆ ಕಾರು ಕೊಟ್ಟಿದ್ದ. ಬಳಿಕ RBI ಸೋಗಿನಲ್ಲಿ ದರೋಡೆಗೆ ಕಾರಿನ ಹಿಂಬದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಅಂಟಿಸಿದ್ರಂತೆ. ಇವತ್ತು ಬೆಳಿಗ್ಗೆ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಟೈಮಲ್ಲಿ ಮತ್ತೊಬ್ಬ ಆರೋಪಿಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ನ್ಯಾಯಾಲಯ ಮುಂದೆ ಹಾಜರುಪಡಿಸಲಾಗುವುದು ಹಾಗೂ ತನಿಖೆ ಮುಂದುವರೆಸಲಾಗುವುದು. ಸದ್ಯ ಅರೆಸ್ಟ್ ಆಗಿರೋ ದರೋಡೆಕೋರರನ್ನ ಡಿಸಿಪಿ ಸೇರಿ 3 ಇನ್ಸ್ಪೆಕ್ಟರ್ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಮತ್ತೊಂದು ಕಡೆ 70 ಲಕ್ಷ ಹಣ ಹಾಗೂ ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ದರೋಡೆ ಕೇಸಲ್ಲಿ ಕಾನ್ಸ್ಟೇಬಲ್ ಅನ್ನಪ್ಪ ಭಾಗಿ ಹಿನ್ನೆಲೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಅನ್ನಪ್ಪನನ್ನ ಸಸ್ಪೆಂಡ್ ಮಾಡಿ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಆದೇಶ ಹೊರಡಿಸಿದ್ದಾರೆ. ಎಲ್ಲ ಠಾಣೆ PSI, ASI ಕಾನ್ಸ್ಟೇಬಲ್ಗಳ ಮಾನಿಟರಿಂಗ್ಗೆ ಕಮಿಷನರ್ ಸೂಚಿಸಿದ್ದಾರೆ. ಆಯಾ ವಿಭಾಗ ಡಿಸಿಪಿ ಮತ್ತು ACPಗಳಿಗೆ ಮೀಟಿಂಗ್ ನಡೆಸಿ ರಿಪೋರ್ಟ್ ಕೊಡಲು ಸೂಚನೆ ಕೊಟ್ಟಿದ್ದಾರೆ. ಮದೇಶ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಈ ಕಾಲದಲ್ಲಿ ಯಾರನ್ನೂ ನಂಬಂಗಿಲ್ಲ ಬಿಡಿ.
ಯಾಕಂದ್ರೆ ಸಂಬಂಧಿಕರಿಗೆ ಕಾಸು ಕೊಟ್ರೇನೆ ಬರಲ್ಲ. ಅಂಥದ್ರಲ್ಲಿ ಕಂಡವರ ಸಂಘ ಬೆಳೆಸಿದ್ರೆ ಬಿಡ್ತಾರಾ ಹೇಳಿ? ನಂಬಿಕೆ ಮೇಲೆ ಕಾಸು ಕೊಟ್ಟವರು ಈಗ ಕಣ್ಣೀರಿಡ್ತಿದ್ದಾರೆ. ಕಷ್ಟ ಎಂದ ಸ್ನೇಹಿತೆಗೆ ಸಾಲ ಕೊಟ್ಟಿದ್ದೇ ತಂತು ಆಪತ್ತು. ಸ್ನೇಹಿತೆಯ ಸಹವಾಸ 67 ಲಕ್ಷಕ್ಕೆ ಪಂಗನಾಮ. ಸ್ನೇಹ ಅನ್ನೋ ಸಂಬಂಧಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ ಬಿಡಿ. ಯಾಕಂದ್ರೆ ರಕ್ತ ಸಂಬಂಧವನ್ನೇ ಮೀರಿದ್ದು ಸ್ನೇಹ ಸಂಬಂಧ ಅಂತಾರೆ. ನನ್ನೋರು ತನ್ನೋರು ಆಗದಿದ್ದಾಗ ಸ್ನೇಹಿತರು ಬೆನ್ನಿಗೆ ನಿಲ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲೊಬ್ಬಳು ಸ್ನೇಹಿತೆಯ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಮೋಸದಾಟ ಆಡಿದ್ದಾಳೆ. ಕಷ್ಟ ಅಂತ ಮೊಸಳೆ ಕಣ್ಣೀರಿಡೋದಕ್ಕೆ ಶುರು ಮಾಡಿದವಳು 67 ಲಕ್ಷ ಇಸ್ಕೊಂಡು ನಾಮ ಹಾಕಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದು ಭಾವನೆಗಳನ್ನ ಕೊಂದ್ಕೊಂಡು ಬದುಕ್ತಾ ಇರೋ ಜಗತ್ ಬಿಡಿ. ಸಂಬಂಧಗಳು ಸತ್ತು ಬಹಳ ಕಾಲವೇ ಆಗೋಯ್ತು. ದುಡ್ಡು ಅನ್ನೋ ವಿಷಯ ಬಂದ್ರೆ ನಮ್ಮವರೇ ನಮ್ಮ ಬುಡಕ್ಕೆ ಕೊಳ್ಳಿ ಇಡೋ ಕೆಲಸ ಮಾಡ್ತಾರೆ. ಈಕೆ ಕೂಡ ಇದೇ ಜಾಯಮಾನದವಳು. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಇವರ ಹೆಸರು ಲತಾ ಮತ್ತು ಪ್ರಿಯಾಂಕಾ ಅಂತ. ಇಬ್ರು 20 ವರ್ಷದಿಂದ ಆತ್ಮೀಯ ಸ್ನೇಹಿತೆಯರಾಗಿದ್ರು. ಎಲ್ಲಿಗೆ ಹೋದ್ರು ಒಟ್ಟೊಟ್ಟಿಗೆ ಹೋಗ್ತಾ ಇದ್ರು. ಏನೇ ಕೆಲಸ ಮಾಡ್ಬೇಕಿದ್ರು ಒಬ್ಬರಿಗೊಬ್ಬರು ಹೇಳ್ಕೊಳ್ತಾ ಇದ್ರು. ಕಷ್ಟವೇ ಇರ್ಲಿ ಸುಖವೇ ಇರ್ಲಿ ಎಲ್ಲವನ್ನ ಹಂಚ್ಕೊಳ್ತಾ ಇದ್ರು. ಬರ್ತಾ ಬರ್ತಾ ಇದೇ ಸ್ನೇಹವೇ ಪ್ರಿಯಾಂಕಾ ಪಾಲಿಗೆ ಶತ್ರುವಾಗಿ ಹೋಗಿದೆ. ಸುಮಾರು ವರ್ಷದ ಹಿಂದೆ ಲತಾ ಅನ್ನೋ ಹೆಣ್ಮಗಳಿಗೆ ಅದೇನ್ ಸಮಸ್ಯೆ ಇತ್ತೋ ಗೊತ್ತಿಲ್ಲ. ನನಗೆ ಅರ್ಜೆಂಟ್ 35 ಲಕ್ಷ ಹಣ ಬೇಕು, ನೀನು ನನಗೆ ಸಹಾಯ ಮಾಡಲೇಬೇಕು ಅಂತ ಪ್ರಿಯಾಂಕಾ ಬೆನ್ನು ಬಿದ್ದಿದ್ಲು. ಹೀಗಾಗಿ ಸ್ನೇಹಿತೆಯ ಕಷ್ಟಕ್ಕೆ ಕರಗಿದ ಪ್ರಿಯಾಂಕಾ ತನ್ನ ತಂದೆ ಹಾಗೂ ಸಂಬಂಧಿಕರ ಬಳಿ ಹಣ ಪಡೆದು ಸ್ನೇಹಿತೆಯ ಕೈಗಿಟ್ಟಿದ್ಲು. ನಂತರ 2017ರಲ್ಲಿ ಮತ್ತೆ ಕಷ್ಟ ಇದೆ 32 ಲಕ್ಷ ಹಣ ಇಸ್ಕೊಂಡಿದ್ರಂತೆ. ಸ್ನೇಹಿತೆಯನ್ನ ನಂಬಿ ಲಕ್ಷ ಕೊಟ್ಟಿದ್ದ ಪ್ರಿಯಾಂಕಾಗೆ ಬರ್ತಾ ಬರ್ತಾ ಅನುಮಾನ ಶುರುವಾಗಿದೆ. ಕೊಟ್ಟ ಹಣ ಕೇಳೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಮೊದಲಿಗೆ 17 ಲಕ್ಷ ಕೊಟ್ಟಿದ್ದಾರೆ. ನಂತರ ಉಳಿದ 50 ಲಕ್ಷ ಕೇಳ್ತಾ ಇದ್ದಂತೆ ಕಳ್ಳಾಟ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಸೈಟ್ ಇದೆ ಇಲ್ಲಿ ಸೈಟ್ ಇದೆ ಅಂತ ಕಥೆ ಕಟ್ಟಿದವರು ಒಂದಷ್ಟು ಚೆಕ್ ಕೊಟ್ಟಿದ್ರು. ಅದು ಕೂಡ ಬೌನ್ಸ್ ಆಗಿ ಹೋಗಿದೆ. ಹೀಗಾಗಿ ಜೋರು ಮಾಡಿ ಕೇಳ್ತಿದ್ದಂತೆ ಬೆದರಿಕೆ ಹಾಕ್ತಿದ್ದಾರಂತೆ. ಇದರಿಂದ ದಿಕ್ಕು ಕಾಣದಂತಹ ಹೆಣ್ಮಗಳು ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ. ಹೂಡಿಕೆ ಹೆಸರಲ್ಲಿ 98.20 ಲಕ್ಷ ಪಂಗನಾಮ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಅದರಲ್ಲೂ ಇತ್ತೀಚೆಗೆ ಆನ್ಲೈನ್ ಗೇಮ್ಗಳ ಹುಚ್ಚಿಗೆ ಬಿದ್ದು ಹಣ ಕಳ್ಕೊಳ್ಳೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಹುಬ್ಬಳ್ಳಿಯಲ್ಲಿ ಆನ್ಲೈನ್ ಗೇಮಿಂಗ್ನಿಂದ ಕೈತುಂಬಾ ಲಾಭ ಮಾಡ್ಕೊಳ್ಬಹುದು ಅಂತ ಆಸೆ ಹುಟ್ಟಿಸಿದವರು ಲಕ್ಷ ದೋಚಿದ್ದಾರೆ. ಅಪರಿಚಿತ ವ್ಯಕ್ತಿಯೊಬ್ಬ ಕಾರ್ತಿಕ್ ಸಾಲಿ ಅನ್ನೋರಿಗೆ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಒಂದು ಲಿಂಕ್ ಕಳಿಸಿದ್ದಾನೆ. ಆ ಲಿಂಕ್ ಓಪನ್ ಮಾಡಿ ಆಟ ಆಡಿದ್ದ ಕಾರ್ತಿಕ್ಗೆ ಆರಂಭದಲ್ಲಿ ಒಂದಿಷ್ಟು ಹಣ ಬಂದಿತ್ತು. ಇದರ ರುಚಿಗೆ ಬಿದ್ದವನಿಗೆ ಹಣದ ಆಸೆ ತೋರಿಸಿ ಪಂಗನಾಮ ಹಾಕಿದ್ದಾರೆ. ಲಕ್ಷ ಅಂತ ಶುರುವಾಗಿದ್ದು 98.20 ಲಕ್ಷ ಟೋಪಿ ಹಾಕುವಂತೆ ಮಾಡಿದೆ. ಈ ಕಾಲದಲ್ಲಿ ನಮ್ಮ ಕೈಯನ್ನೇ ನಾವು ನಂಬಂಗಿಲ್ಲ. ಅಂಥದ್ರಲ್ಲಿ ಕಂಡವರಿಗೆ ಕಾಸು ಕೊಡೋದಕ್ಕೆ ಹೋದ್ರೆ ವಾಪಸ್ ಬರುತ್ತಾ ಹೇಳಿ? ಬೆಂಗಳೂರಿನಿಂದ ಮುನಿರಾಜು ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.